ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಬಹು ದಿನಗಳ ಹೋರಾಟಕ್ಕೆ ತೆರೆ ಎಳಿಬೇಕು ಅಂತಲೇ 3% ಇದ್ದ ST ಮೀಸಲಾತಿಯನ್ನ 7%, 15 ಇದ್ದದ್ದನ್ನ 17% SCಗಳಿಗೆ ಏರಿಕೆ ಮಾಡಿದ್ದು ತಮ್ಮೆಲ್ಲರಿಗೂ ಗೊತ್ತಿದೆ. ಇದು ಏರಿಕೆ ಮಾಡಿದ ಮೇಲೆ 3 ಅಥವಾ 3.5 ವರ್ಷಗಳ ಕಾಲ ಎಲ್ಲ ರೀತಿಯ ಸವಲತ್ತುಗಳು ಕೂಡ ಈ ಜನಾಂಗಗಳಿಗೆ ಲಭಿಸಿದೆ. ಯಾವ ತೊಡಕು ಇರಲಿಲ್ಲ, ಯಾವ ತೊಂದರೆಯೂ ಇರಲಿಲ್ಲ. ಇವರಿಗೆ ಈ ಹುಚ್ಚು ಯಾಕೆ ಹಿಡಿಯಿತು ಈಗ? ಇದು ಪ್ರಶ್ನೆ ಇರೋದು. ಕಾಂಗ್ರೆಸ್ ಯಾವಾಗಲೂ ಹೇಳ್ತದೆ ನಾವು ದಲಿತರ ಪರ, ಸಂವಿಧಾನದ ಪರ, ಅಂಬೇಡ್ಕರ್ ಅವರ ಪರ. ಮತ್ತೆ ಇವರು ಈ ಮೂರಕ್ಕೂ ಕೂಡ ಎಳ್ಳು ನೀರು ಬಿಟ್ಟವರು ನೀವೇ ತಾನೇ. ಈಗ ಇದು ಕಾಂಗ್ರೆಸ್ ಮತ್ತು ಸಿದ್ದರಾಮಯ್ಯನವರ ಷಡ್ಯಂತ್ರ. ದಲಿತರ ವಿರುದ್ಧವಾಗಿ ದಲಿತರಿಗೆ ಇವರು ಮಾಡ್ತಾ ಇರತಕ್ಕಂತ ದ್ರೋಹ. ಹೇಗೆ ಅಂತಂದ್ರೆ, ಮೊನ್ನೆ ಬೊಮ್ಮಾಯಿ ಅವರು ಏರಿಕೆ ಮಾಡಿದ್ರು. ನೀವು ಆವಾಗಲೇ ಅದಕ್ಕೆ ಅಪಸ್ವರವನ್ನ ತೆಗೆದ್ರಿ. ಶೆಡ್ಯೂಲ್ 9ಗೆ ಸೇರಿಸಬೇಕಾಗಿತ್ತು ಅಂತ. ತಾವು ಮಾನ್ಯ ಸಿದ್ದರಾಮಯ್ಯನವರೇ, ನೀವು ಕೂಡ ವಕೀಲರು, ಬೇರೆಯವರನ್ನ ನಾವು ಏನು ಹೇಳೋದು ಬೇಡ. ನೀವೇ ಮುಖ್ಯಮಂತ್ರಿಗಳು. ನಿಮ್ಮ ಪ್ರಾಕ್ಟೀಸ್ ಬರೀ ಸಂಡೇ ಇತ್ತಾ, ಬೇರೆ ದಿನಗಳಲ್ಲೂ ಇತ್ತಾ ಅನ್ನೋ ಅಂತ ಒಂದು ಅನುಮಾನ ಬರ್ತಾ ಇದೆ ನನಗೀಗ. ನೀವೇನು ಸಂಡೇ ಲಾಯರ್ ಆಗಿದ್ರಾ? ನಾನೊಂದು ಪ್ರಶ್ನೆ ಕೇಳ್ತೇನೆ ನಿಮ್ಗೆ. ಶೆಡ್ಯೂಲ್ 9 ಅನ್ನೋದನ್ನ ಇಲ್ಲಿ ನಾನೊಂದು ಸುಪ್ರೀಂ ಕೋರ್ಟ್ ನ ಒಂದು ಇದನ್ನ ಆದೇಶವನ್ನು ಓದ್ತೇನೆ. ದ 9th schedule article 31B is subject to judicial review. Following the 2007 IR Cholo case, the Supreme Court ruled that laws added to the schedule after April 24, 1973 can be challenged if they violate basic structure of the Constitution or fundamental rights. It is no longer a blanket protection for the judicial scrutiny. ಅದಕ್ಕೆ ಪ್ರೊಟೆಕ್ಷನ್ ಇಲ್ಲ. ಇದು ಯಾವಾಗ 2007ರಿಂದ ಬಂದಿದೆ. ಅದಾದ್ಮೇಲೆ the 9th schedule continues to be used by states to protect policies such as elevated reservation quota, but these remain subject to potential judicial invalidation if they violate fundamental principles. ಫಂಡಮೆಂಟಲ್ ಪ್ರಿನ್ಸಿಪಲ್ ನ ವೈಲೇಟ್ ಮಾಡಂಗಿಲ್ಲ ಇದ್ರ ಪ್ರಕಾರ. ಒಂದು ಸಮಯ ನೀವು ಅದನ್ನೇ ಹೇಳೋದಾದ್ರೆ ನೀವು ಲಾಯರ್ ಅನ್ನೋದನ್ನ ನಾನು ಡೌಟ್ ಮಾಡ್ಬೇಕಾಗತ್ತೆ. ನೀವು ಓದ್ಕೊಳ್ಳೋದಿಲ್ಲ ಅಂತ ನನಗೆ ಹೇಳ್ಬೇಕಾಗತ್ತೆ. ಅಥವಾ ನಿಮ್ಗೆ ಯಾರು ಗೈಡ್ ಮಾಡ್ತಿದಾರೋ ಅವರು ನಿಮ್ಗೆ ತಪ್ಪನ್ನ ನಿಮ್ಮ ಬಾಯಲ್ಲಿ ಹೇಳಿಸ್ತಿದ್ದಾರೆ ಅಂತ ಆಗುತ್ತೆ. ಛತ್ತೀಸ್ಗಢದ ಎಕ್ಸಾಂಪಲ್ ತಗೊಳ್ಳೋಣ. ST 32%, SC 10%, OBC 16%, total is 58%. There is a cap on the reservation for 50% ಅನ್ನೋದು ಎಲ್ರಿಗೂ ಗೊತ್ತಿರೋದು. Why this 58% in ಛತ್ತೀಸ್ಗಢ? ಹೆಂಗ್ ಅಲೋ ಮಾಡಿದ್ರು ಕೋರ್ಟ್ ಹೇಳಿದೆ 58. ಯಾಕೆ ಅಂದ್ರೆ SC ST ರಿಸರ್ವೇಶನ್ ಇಟ್ ಈಸ್ ಪಾಪ್ಯುಲೇಷನ್ ಬೇಸ್ಡ್. ಈ ವರ್ಷ ಇದ್ದಿದ್ದು ನಾಳೆ ಪಾಪ್ಯುಲೇಷನ್ ಜಾಸ್ತಿ ಆದ್ರಿಂದ ನೀವು ಪಾಪ್ಯುಲೇಷನ್ಗೆ ಕರೆಕ್ಟ್ ಆಗಿ ನೀವು ಕೊಡ್ಲೇಬೇಕು. ಬೇರೆ ಹಾಗಲ್ಲ. ಇದು ಗ್ಯಾರಂಟೀಡ್ ಬೈ ಕಾನ್ಸ್ಟಿಟ್ಯೂಷನ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದತ್ತವಾಗಿ ಬಂದಿರತಕ್ಕಂಥ ಪರಿಶಿಷ್ಟ ಜಾತಿ ವರ್ಗಗಳ ಮೀಸಲಾತಿ ನೀವು ಕಡಿಮೆ ಮಾಡ್ಲಿಕ್ಕಾಗಲ್ಲ. ಜನಸಂಖ್ಯೆಗೆ ಅನುಗುಣವಾಗಿ ಕೊಡಬೇಕಾಗುತ್ತೆ. ಇದು ಆ ಕಾರಣದಿಂದ ಇದು ಇರ್ತಕ್ಕಂಥದ್ದು. ಇಲ್ಲಿ 69% ತಮಿಳುನಾಡಿನಲ್ಲಿ ತಂದುಬಿಟ್ರು.
ಅದಕ್ಕೆ ಶೆಡ್ಯೂಲ್ 9 ಸೇರಿಸಿದ್ದರಿಂದ ಅವ್ರನ್ನ ಮುಟ್ಟೋದೇ ಇಲ್ಲ ಅಂತ. ಈಗ ಅದನ್ನು ಕೂಡ ರಿವ್ಯೂಗೆ ಸುಪ್ರೀಂ ಕೋರ್ಟ್ ಒಪ್ಪಿಗೆ ಕೊಟ್ಟಿದೆ. ಅದರಲ್ಲಿ ಇದೆ, ಈಗಾಗಲೇ ಕೇಸ್ ನಡೀತಾ ಇದೆ. ಅಂದ್ಮೇಲೆ ವೇರ್ ಇಸ್ ದಿ ಪ್ರೊಟೆಕ್ಷನ್? ಶೆಡ್ಯೂಲ್ 9 ಈಸ್ ನಾಟ್ ಎ ಬ್ಲಾಂಕೆಟ್ ಪ್ರೊಟೆಕ್ಷನ್ ಅಂತ ಹೇಳಿಬಿಟ್ಟಿದ್ದಾರೆ. ಬ್ಲಾಂಕೆಟ್ ಪ್ರೊಟೆಕ್ಷನ್ ಫ್ರಮ್ ಜುಡಿಷಿಯಲ್ ಸ್ಕ್ರೂಟಿನಿಗೆ ಇಲ್ಲ ಅನ್ನೋದನ್ನ ಸುಪ್ರೀಂ ಕೋರ್ಟ್ ಹೇಳಿದ ಮೇಲೆ ಅದು ಯಾರನ್ನ ಕರ್ಕೊಂಡು ಬಂದು ನೀವು ಹೇಳಿಸ್ತಾ ಇದ್ದೀರಿ ಇದೆಲ್ಲಾನು 9 ಸೇರಿಸಿ ಅಂತ. ಅದಾದ್ಮೇಲೆ ನೀವು ಸುಮ್ಮನೆ ಕೊಟ್ವ ನಾವು ಹೋರಾಟ ಮಾಡಿದಾಗ 22 ಜುಲೈ 2019 ನಲ್ಲಿ ಅಧಿಕಾರದಲ್ಲಿ ಇದ್ದವ್ರು ಯಾರು? ಮಾನ್ಯ ಕುಮಾರಸ್ವಾಮಿ ಅವರು. ಅವ್ರೇನ್ ಮಾಡ್ತಾರೆ, ನಾಗಮೋಹನ್ ದಾಸ್ ಆಯೋಗ ಅವರೇ ರಚನೆ ಮಾಡ್ತಾರೆ ಅವತ್ತು. ಇದಕ್ಕೆ ಕಾಂಗ್ರೆಸ್ ಹೇಳೋದು ನೀವು ಮಾಡ್ರಿ ಅಂತ. ಕಾಂಗ್ರೆಸ್ ಕೊಟ್ಟ ಮೇಲೆ ಅವರು ವರದಿ ಕೊಡ್ತಾರೆ. ವರದಿಯಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ STಗಳಿಗೆ 7% ಕೊಡಬೇಕು, SCಗಳಿಗೆ 17% ಕೊಡಬೇಕು. ಇದು ಆಯೋಗದ ತೀರ್ಪು. ಆಯೋಗ ಕೊಟ್ಟ ಮೇಲೆ ನೀವೇನ್ ನಾಗಮೋಹನ್ ದಾಸ್ ದಡ್ರು ಇಷ್ಟ ಬಂದಂಗೆ ಕೊಡ್ಲಿ ಅಂತ ಕೊಟ್ರ? ಇಸ್ ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರಿಗೆ ಗೊತ್ತಿದೆ ಕಾನ್ಸ್ಟಿಟ್ಯೂಷನ್ ಪ್ರಾವಿಷನ್ಸ್ ಏನಿದೆ, ಸುಪ್ರೀಂ ಕೋರ್ಟ್ ನ ಆದೇಶಗಳೇನಿವೆ ಅವ್ರಿಗೆ ಗೊತ್ತಿಲ್ವಾ? ಗೊತ್ತಿದ್ದ ಮೇಲೆ ಅವ್ರು ರೆಕಮೆಂಡ್ ಮಾಡ್ತಾರೆ. ಆ ರೆಕಮೆಂಡೇಶನ್ ಮೇಲೆ ನಾವು ಒಪ್ಪಿ ನಾವು SC/ST ರಿಸರ್ವೇಶನ್ ಹೆಚ್ಚಿಗೆ ಮಾಡಬಹುದು. ಈಗ ನಿಮ್ಗೆ ಕೊಡೋ ಇಚ್ಛೆ ಇಲ್ವಾ? ರಾಜಣ್ಣ ಬಹಳ ಚೆನ್ನಾಗಿ ಕೋರ್ಟ್ಗೆ ನೀವು ಅಟೆಂಡ್ ಆಗ್ಲೇ ಇಲ್ಲ. ಆಮೇಲೆ ನೀವು ಅಟೆಂಡ್ ಆಗಿದ್ದೆ ಅದು ಲರ್ನೆಡ್ ಅಡಿಷನಲ್ ಅಡ್ವೊಕೇಟ್ ಜನರಲ್ attended the case when 27th November 25th ಲಾಸ್ಟ್ ಡೇ. ಅಲ್ಲಿವರೆಗೂ ಯಾರು ಆಗ್ಲಿಲ್ಲ. ಆದ್ರೆ ಪ್ರಶ್ನೆ ಆಗಿದ್ದದ್ದು ಏನ್ ಗೊತ್ತಾ, ಅಲ್ಲಿ ಇದಕ್ಕೊಂದು ತೆರೆ ಎಳೆದು ಬಿಡ್ಬೇಕು ಸಡನ್ ಆಗಿ. ಏನು ಕೇಸ್ ಇವತ್ತೇನೋ ಬಂತು, 27/11ಕ್ಕೆ ಬಂತು. ಆವತ್ತೇನೆ ನಿಮಗೆ ಗೊತ್ತಾಗೋಯ್ತು ಅವ್ರು ಸ್ಟೇ ಅಂತ ಹೇಳಿದ್ರು. ನೀವೇನ್ ಮಾಡಿದ್ರಿ? ಇದು ಡಿಸೆಂಬರ್ ಬೆಳಗಾವಿಯಲ್ಲಿ ಸೆಷನ್ ನಡೆಯಿತು. ಕೊನೆಯ ದಿವಸ ಬಿಲ್ ತಂದ್ರಿ, ಪಾಸ್ ಮಾಡಬೇಕು ಅಂತ. ಎಷ್ಟು ಪರ್ಸೆಂಟ್ಗೆ? 17%ಗೆ. SC ರಿಸರ್ವೇಶನ್ ನಲ್ಲಿ ಒಳ ಮೀಸಲಾತಿ ಪ್ರಶ್ನೆ ಬಂದಾಗ ನೀವೇನ್ ಮಾಡಿದ್ರೆ ಅಲ್ಲಿ ಬಿಲ್ ಪಾಸ್ ಮಾಡಿದ್ರು. ಎಷ್ಟು ಪರ್ಸೆಂಟ್ಗೆ? 17%. ಈಗ ನೀವು ಬಿಲ್ ಇದನ್ನ ಒಳ ಮೀಸಲಾತಿ ಕೊಡ್ತಾ ಇರೋದು ಎಷ್ಟೊತ್ತಿಗೆ? 15%. ದ್ವಂದ್ವ ನೀತಿ ಅಲ್ವಾ? ಆಗಿದ್ದ ಮೇಲೆ ಕೋರ್ಟ್ ಆದೇಶವನ್ನ ನೀವು ಒಪ್ಪೋದಾದ್ರೆ 17% ಇಟ್ಕೊಂಡು ಬಿಲ್ ಹೇಗೆ ಪಾಸ್ ಮಾಡಿದ್ರಿ ನೀವು? ಅಷ್ಟೊತ್ತಿಗಾಗಲೇ ಸ್ಟೇ ಕೊಟ್ಟಿದ್ದಾರಲ್ಲ. ಈವನ್ ದಟ್ ಈಸ್ ನಾಟ್ ಎ ಪರ್ಮನೆಂಟ್ ಸ್ಟೇ. ಹೌದು. ಅದು ಯಾಕೆ ಸ್ಟೇ ಆಯ್ತು ಅಂತ ಹೇಳ್ತೀನಿ ನಿಮ್ಗೆ. ನಿಮ್ಮ ಅಡ್ವೊಕೇಟ್ ಜನರಲ್ ಹೋದ್ರು, ಅಡಿಷನಲ್ ಅಡ್ವೊಕೇಟ್ ಜನರಲ್ ಹೋದ್ರು. ಅವ್ರಿಗೆ ಏನಾಗಿತ್ತು ತೊಂದರೆ ಅಂದ್ರೆ ಸರ್ಕಾರದ ಒತ್ತಡ ಇತ್ತು ಅವ್ರ ಮೇಲೆ. ಜನ್ಸಿ ಗಲಾಟೆ ನಡೆದು ಬಿಟ್ಟಿದೆ ರಾಜ್ಯದಲ್ಲಿ. 56,432 ಸ್ಥಾನಗಳು, ಇದು ಹುದ್ದೆಗಳನ್ನ ನಾವು ತುಂಬಬೇಕಾಗ್ಬಿಟ್ಟಿದೆ. ಇದು ಒಳ ಮೀಸಲಾತಿ ಆಗಲಿಲ್ಲ ಅಂದ್ರೆ ಅದನ್ನ ತುಂಬಕ್ಕಾಗೋದಿಲ್ಲ. ಅದರಿಂದ ದಯವಿಟ್ಟು ಇದನ್ನ ನಮಗೆ ಕೊಡಿ ಅಂತ ಕೇಳಿದ್ರಿ. ಅದಕ್ಕೆ ಇಲ್ಲ ಅದೇಂಗಾಗುತ್ತೆ ಇದ್ರ ಬಗ್ಗೆ ಹೇಳಿ. 56% ರಿಸರ್ವೇಶನ್ ಇದೆಯಲ್ಲ ಅಂದ ತಕ್ಷಣ ಇವ್ರು ಮಾಡಿದ್ದೇನು ಗೊತ್ತಾ? 56ರಲ್ಲಿ 6 ಬೇಕಾದ್ರೆ ಸೈಡ್ಗೆ ಇರ್ಲಿ, ಆಮೇಲೆ ನೋಡ್ಕೊಳ್ತೀವಿ. 50% ಅಂತೆ ಮಾಡ್ತೀವಿ ನಾವು, ನೀವು ಒಪ್ಪಿಗೆ ಕೊಟ್ಬಿಡಿ ಅಂತ ಕೋರ್ಟ್ ಕೇಳಿದ್ದು. ಕೋರ್ಟ್ ಏನ್ ಮಿಸ್ಟೇಕ್ ಇದೆ ಇದರಲ್ಲಿ? ಮಿಸ್ಟೇಕ್ ಲೈಸ್ ವಿತ್ ಗವರ್ಮೆಂಟ್, ಚೀಫ್ ಮಿನಿಸ್ಟರ್ ಅಂಡ್ ಅಡಿಷನಲ್ ಅಡ್ವೊಕೇಟ್ ಜನರಲ್. ಇವ್ರು ಉತ್ತರ ಕೊಡ್ಬೇಕೀಗ. ಯಾಕೆ ಅಂತಂದ್ರೆ ಅದರಲ್ಲೂ ಅಲ್ಲಿ ಕೋರ್ಟ್ ಅಲ್ಲಿ ಹೇಳಿರೋದೇನ್ ಗೊತ್ತಾ? 6% ಬ್ಯಾಕ್ಲಾಗ್ ಇಡ್ರಿ. 6% ಬ್ಯಾಕ್ಲಾಗ್ ಇಡ್ರಿ ಅಂತಂದ್ರೆ ವಾಟ್ ಈಸ್ ದಟ್ ಮೀನ್ ಬೈ? ಇಲ್ಲ ಒಪ್ಪಕ್ಕಾಗಲ್ಲ ಅಂತ ಹೇಳಿದ್ರೆ ಅದು ಬೇರೆ. ಅಂದ್ರೆ ಕೋರ್ಟ್ಗೂ ಕೂಡ ಮನವರಿಕೆ ಆಗಿದೆ ಈ 6% ಜನಸಂಖ್ಯೆಗೆ ಅನುಗುಣವಾಗಿ ಕೊಟ್ಟಿರೋದು. ಇದನ್ನ ತೀರ್ಮಾನ ಸರ್ಕಾರದಿಂದ ನಮಗೆ ಬರ್ಲಿ ಅನ್ನೋದನ್ನ ಹೇಳಿದ್ರೆ ಹೊರತು ಅದನ್ನ ಬಿಟ್ಟು ಇವ್ರೇನ್ ಮಾಡ್ಬಿಟ್ರು, ಇಲ್ಲ ಅದನ್ನ ಸದ್ಯಕ್ಕೆ ನಾವು ಪೆಂಡಿಂಗ್ ಇಡ್ತೀವಿ ಅಂತ ಇವರೇ ಒಪ್ಕೊಂಡು ಇವತ್ತು
ಪರಿಶಿಷ್ಟ ಜಾತಿಗೆ ಕೊಟ್ಟಿರ್ತಕ್ಕಂಥ 2% ಮೀಸಲಾತಿಯನ್ನ ಮತ್ತು ಪರಿಶಿಷ್ಟ ವರ್ಗಗಳಿಗೆ ಕೊಟ್ಟಿರ್ತಕ್ಕಂಥ ಆ 7% ಅಲ್ಲಿ ಅಂದ್ರೆ 4% ಹೆಚ್ಚಿಗೆ ಕೊಟ್ಟಿದ್ದನ್ನ ಇವರೇ ಇವತ್ತು ತಡೆ ಹಿಡಿದಿದ್ದಾರೆ ಹೊರತು ಇದಕ್ಕೆ ಕಾರಣ 9 ಶೆಡ್ಯೂಲ್ ಅಲ್ಲ, ಇದು ಯಾವುದೂ ಅಲ್ಲ. ಅಂದ್ರೆ ದೇ ಅಟರ್ಲಿ ಫೇಲ್ಡ್ ಇನ್ ಕನ್ವಿನ್ಸಿಂಗ್ ದಿ ಕೋರ್ಟ್. ಇದು ನನ್ನ ಆಪಾದನೆ ಈ ಸರ್ಕಾರದ ಮೇಲೆ. ತಕ್ಷಣ ಇದನ್ನ ಪರಿಹಾರ ಮಾಡಬೇಕು. 17 ಮತ್ತು 7% ರಿಸರ್ವೇಶನ್ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಕೊಡ್ಲೇಬೇಕು. ಇಲ್ಲ ಅಂತಂದ್ರೆ ಇದನ್ನ ತೆಗೆದುಕೊಂಡು ನಾವು ಇಡೀ ರಾಜ್ಯದಲ್ಲಿ ದೊಡ್ಡ ಆಂದೋಲನವನ್ನ ಮಾಡಲಿಕ್ಕೆ, ಮತ್ತೆ ಯಾವುದೇ ಸಂಘಟನೆಗಳು ಮುಂದೆ ಬಂದ್ರೆ ಅವ್ರಿಗೂ ಕೂಡ ನಾವು ಸಪೋರ್ಟ್ ಮಾಡ್ತೇವೆ. ಇಡೀ ರಾಜ್ಯದಲ್ಲಿ ದೊಡ್ಡ ಆಂದೋಲನವನ್ನ ರೂಪಿಸಿ ಪರಿಶಿಷ್ಟ ಜಾತಿ ವರ್ಗಗಳು ಅಂದ್ರೆ ದಲಿತರ ಪರವಾಗಿ ನಮ್ಮದು ಮೊದಲಿಂದಲೂ ಕಮಿಟ್ಮೆಂಟ್ ಇದೆ, ಈಗಲೂ ಕೂಡ ಆ ಕಮಿಟ್ಮೆಂಟ್ ನಮ್ಮದು, ನಾವು ಬದ್ಧವಾಗಿದ್ದೇವೆ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೇವೆ.